ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಹಾರಮದನ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೇನೆ. ಮತ್ತೆ ನೀವು ತೋರಿಸ್ತಾ ಇರುವಂತಹ ಅಭಿಮಾನ ಸದಾ ನನ್ನ ಮೇಲೆ ಇದೇ ತರ ಇರ್ಲಿ ಅಂತ ಹೇಳ್ಬಿಟ್ಟು ನಿಮ್ಗೆಲ್ಲರಿಗೂ ನನ್ನ ಕಡೆಯಿಂದ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ನಾನು ಸಾಲದು. ಇದೇ ರೀತಿ ಇನ್ನು ಕೂಡ ನನಗೆ ಸಪೋರ್ಟ್ ಮಾಡಿ ಮತ್ತಷ್ಟು ಪ್ರತಿ ನಮ್ಮ ಕರ್ನಾಟಕದ ಜನತೆ ಆಗ್ಬೋದು ಅಥವಾ ನಮ್ಮ ಅಕ್ಕಪಕ್ಕದ ರಾಜ್ಯಗಳಾಗ್ಬೋದು ಅಥವಾ ಇಡೀ ನಮ್ಮ ಇಂಡಿಯಾದಲ್ಲಾಗ್ಬೋದು, ಯಾರಿಗೇ ಆಗಿರ್ಲಿ ಒಂದು ರಿಯಲ್ ಎಸ್ಟೇಟ್ ಬಗ್ಗೆ ಒಂದು ಅರಿವನ್ನ ಮೂಡಿಸ್ಬೇಕು ಅನ್ನೋದೇನೆ ನನ್ನ ಹಠ ಅನ್ನೋದು. ಅದಕ್ಕೋಸ್ಕರನೇ ನಾನು ಈ ಚಾನಲ್ ಕೂಡ ಸ್ಟಾರ್ಟ್ ಮಾಡಿರೋದು. ಫ್ರೆಂಡ್ಸ್, ನೀವೆಲ್ಲರೂ ಸದಾ ನನಗೆ ಇದೇ ರೀತಿ ಸಪೋರ್ಟ್ ಮಾಡ್ತೀರಾ ಅಂತಂದೇಳಿ ನನಗೆ ಖಂಡಿತ ಭರವಸೆ ಇದೆ. ಫ್ರೆಂಡ್ಸ್, ಇವತ್ತು ಒಂದು ತುಂಬಾ ಮುಖ್ಯವಾದಂತಹ ವಿಷಯದ ಬಗ್ಗೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನೊಂದು ಸ್ಮಾಲ್ ರಿಕ್ವೆಸ್ಟ್, ಇನ್ನೂ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಫ್ರೆಂಡ್ಸ್, ನಮ್ಮ ಕರ್ನಾಟಕ ಸರ್ಕಾರ ಒಂದು ಇಡೀ ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಏನಂತ ಅಂದ್ರೆ, ಯಾವುದೇ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂತಂದ್ರೆ ಸೆಟ್ ಬ್ಯಾಕ್ ತುಂಬಾನೇ ಇಂಪಾರ್ಟೆಂಟ್. ಆ ಸೆಟ್ ಬ್ಯಾಕ್ ಬಗ್ಗೆ ಒಂದಷ್ಟು ಚೇಂಜಸ್ ಅನ್ನ ಮಾಡಿದೆ. ಅದು ಇವಾಗ ಸದ್ಯಕ್ಕೆ ಬಂದ್ಬಿಟ್ಟು ನಮ್ಮ GBA ನಲ್ಲಿ ಮಾತ್ರ ಅಪ್ರೂವಲ್ ಆಗಿರೋದು. ಮೀನ್ಸ್ ಇನ್ನು ಹೊರ ಜಿಲ್ಲೆಗಳಿಗೆ ಇನ್ನೂ ಅದು ಅನ್ವಯಿಸಲ್ಲ. ಯಾಕಂತಂದ್ರೆ ಏನು BBMP ಲಿಮಿಟ್, GBA ಲಿಮಿಟ್ ಇದೆ, ನಮ್ಮ 5 ಝೋನ್ಗಳಿಗೂ ಕೂಡ ಇದು ಅಪ್ಲಿಕೇಬಲ್ ಆಗುತ್ತೆ. ಎಷ್ಟು ಪರ್ಸೆಂಟೇಜ್ ಬಿಟ್ಟಿದ್ದಾರೆ, ಯಾವ್ಯಾವುದಕ್ಕೆ ಎಷ್ಟೆಷ್ಟು ಅಡಿಗಳು ಬಿಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಫ್ರೆಂಡ್ಸ್, ನಮ್ಮ GBA ನಲ್ಲಿ ಏನು ಕಟ್ಟಡಗಳ ನಿರ್ಮಾಣ ಅಂತ ಅಂದ್ರೆ, ನಾವು ಮನೆ ಕಟ್ಟಬೇಕಾದ್ರೆ ಸುತ್ತ ಎಷ್ಟು ಸೆಟ್ ಬೇಕನ್ನ ಬಿಡಬೇಕು ಅನ್ನೋದ್ರ ಬಗ್ಗೆ, ಯಾಕಂದ್ರೆ ತುಂಬಾ ಜನ ಈ ನಿಯಮನ್ನ ಉಲ್ಲಂಘನೆ ಮಾಡ್ತಾ ಇದ್ದೀರಾ. ಅದನ್ನ ನಮ್ಮ ಕರ್ನಾಟಕ ಸರ್ಕಾರ ಯಾವೆಲ್ಲ ವಿನಾಯಿತಿಯನ್ನ ಕೊಟ್ಟಿದೆ, ಏನೆಲ್ಲ ಮಾಡಿದೆ ಅನ್ನೋದ್ರ ಬಗ್ಗೆನೇನೆ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಬನ್ನಿ. ನಮ್ಮ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಏನ್ ಹೇಳ್ತೀವಿ, GBA ವ್ಯಾಪ್ತಿಯಲ್ಲಿ ಕಟ್ಟಡಗಳ ಸೆಟ್ ಬ್ಯಾಕ್ ಉಲ್ಲಂಘನೆಯ ವಿನಾಯಿತಿಯನ್ನ 15% ವಿಸ್ತರಿಸಲು ಸರ್ಕಾರ ನಿರ್ಧರಿಸಲಾಗಿದ್ದು, ಇದರ ಬಗ್ಗೆ ಕರಡು ಅಧಿಸೂಚನೆ ಶೀಘ್ರವೇ ಪ್ರಕಟವಾಗಲಿದೆ ಅಂತ ಹೇಳ್ಬಿಟ್ಟು ನಮ್ಮ DCM DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಏನು ಈ GBA ವ್ಯಾಪ್ತಿಯಲ್ಲಿ ವಸತಿ ಕಟ್ಟಡಗಳ ಸೆಟ್ ಬ್ಯಾಕ್ ನಲ್ಲಿ ತುಂಬಾ ಕಡಿತವನ್ನ ಮಾಡಿ 2026 ಜನವರಿ 5ರಂದು ನಗರಾಭಿವೃದ್ಧಿ ಇಲಾಖೆ ಅಂತಿಮ ಅಧಿಸೂಚನೆಯನ್ನ ಹೊರಡಿಸಿತ್ತು. ಅದ್ರ ಬಗ್ಗೆ ನಿಮ್ಗೆಲ್ಲನೂ ಗೊತ್ತಿದೆ. ಇದೀಗ ಆ ಸೆಟ್ ಬ್ಯಾಕ್ ಉಲ್ಲಂಘನೆಯನ್ನ 2 ಪಟ್ಟು ಹೆಚ್ಚಿಸಲು ನಿರ್ಧರಿಸಿರುವ GBA ಪ್ರಸ್ತಾಪವನ್ನು ಸರ್ಕಾರಕ್ಕೆ ಕಳುಹಿಸಿದೆ. ಯಾಕಂತಂದ್ರೆ ವಿನಾಯಿತಿ ಕೊಟ್ಟರು ಕೂಡ ಆ ನಿಯಮ ಉಲ್ಲಂಘನೆಯನ್ನ ಮಾಡಿದ್ರೆ ನೀವು ಏನೆಲ್ಲ ಪನಿಷ್ಮೆಂಟ್ ಅನ್ನ ಅನುಭವಿಸ್ಬೇಕು ಅನ್ನೋದು ನಿಜವಾಗೂ ತುಂಬಾನೇ ಮುಖ್ಯವಾದದ್ದು. ಆದ್ರಿಂದ ಯಾರು ಕೂಡ ನಿಯಮ ಉಲ್ಲಂಘನೆ ಮಾಡಬೇಡಿ. ಯಾಕಂದ್ರೆ ನಮ್ಮ ಸರ್ಕಾರ ತುಂಬಾನೇ ಒಂದೊಂದು ಕ್ರಮವನ್ನು ಕೂಡ ಕಠಿಣವಾಗಿ ಜರುಗಿಸ್ತಾ ಇದೆ. ಏನು ಈ ನಕ್ಷೆ ಮಂಜೂರಾಗ್ಬೋದು ಅಥವಾ ಸ್ವಾಧೀನ ಪತ್ರ ಆಗ್ಬೋದು, ಏನು OC ಅಂತ ಹೇಳ್ತೀವಿ, ಇದು ಸಿಗದೆ ಚಿಕ್ಕ ನಿವೇಶನಗಳಲ್ಲಿ ಕಟ್ಟಡಗಳ ಮಾಲೀಕರು ವಿದ್ಯುತ್ ಹಾಗೂ ನೀರಿನ ಸಂಪರ್ಕವನ್ನು ಸಿಗದೆ ಸಂಕಷ್ಟದಲ್ಲಿರೋದಂತೂ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ಎಲ್ಲರಿಗೂ ಗೊತ್ತು. ಈಗಾಗಲೇ ಸೆಟ್ ಬ್ಯಾಕ್ ಕಡಿಮೆ ಮಾಡಲಾಗಿದ್ದು, ಅದರ ಉಲ್ಲಂಘನೆಯನ್ನ ಮಾಡಿದಂತವರಿಗೆ ಅದರ ಪನಿಷ್ಮೆಂಟ್ ಅನ್ನ ದ್ವಿಗುಣಗೊಳಿಸುವಂತಹ ಎಲ್ಲಾ ಪ್ರಸ್ತಾವನೆಯನ್ನು ಕೂಡ ನಮ್ಮ GBA ಸರ್ಕಾರಕ್ಕೆ ಕಳಿಸಿದೆ. ಏನು ನಮ್ಮ ಈ GBA ನಿಯಮಾವಳಿ ಏನಿದೆ, ಆ ನಿಯಮಾವಳಿಗಳಂತೆ ಅನುಮೋದನೆಯಾದಂತಹ ಕಟ್ಟಡ ನಕ್ಷೆಗೆ ವಿರುದ್ಧವಾಗಿ 5% ಉಲ್ಲಂಘನೆಯಾಗಿದ್ದರೆ ಅದನ್ನ ಸಕ್ರಮಗೊಳಿಸಬಹುದಾಗಿದೆ. ಈ ಪ್ರಕ್ರಿಯೆಯಲ್ಲಿ ಎಡ ಬಲ ಅಕ್ಕಪಕ್ಕ ನಿಗದಿಯಾಗಿರುವಂತಹ ಸೆಟ್ ಬ್ಯಾಕ್ ಅನ್ನು ಪ್ರತ್ಯೇಕವಾಗಿ ಲೆಕ್ಕಾಚಾರ ಮಾಡಿ 5% ಒಳಗಿನ
ಉಲ್ಲಂಘನೆಯನ್ನು ಮಾತ್ರ ಸಕ್ರಮಗೊಳಿಸಲಾಗುತ್ತದೆ. ಆದರೆ ಹೊಸ ಪ್ರಸ್ತಾವದಲ್ಲಿ ಉಲ್ಲಂಘನೆ ಮಾಡಿದರೆ ಅದರ ಪ್ರಮಾಣವನ್ನ 15% ವಿಸ್ತರಿಸಲಾಗುತ್ತಿದೆ. ಈ ಹೊಸ ನಿಯಮಾವಳಿ ಪ್ರಕಾರ ಏನು ಸೆಟ್ ಬ್ಯಾಕ್ ಎಡ ಬಲ ಅಕ್ಕಪಕ್ಕ ಉಲ್ಲಂಘನೆಯನ್ನ ಪ್ರತ್ಯೇಕವಾಗಿ ಪರಿಗಣಿಸಲಾಗುವುದಿಲ್ಲ. ಕಟ್ಟಡದ ಸುತ್ತಲಿನ ಸೆಟ್ ಬ್ಯಾಕ್ ಉಲ್ಲಂಘನೆಯ ಪ್ರಕಾರ ಪ್ರಮಾಣ ಪತ್ರವನ್ನ ಮಾಡಿ 15% ಕಡಿಮೆ ಇದ್ರೆ ಮಾತ್ರ ಅಂತಹ ಕಟ್ಟಡವನ್ನ ಸಕ್ರಮಗೊಳಿಸಲಾಗುತ್ತದೆ. ಕಟ್ಟಡ ಎತ್ತರದ ಉಲ್ಲಂಘನೆಯ ಪ್ರಮಾಣವನ್ನ 5ರಿಂದ 7.5ಕ್ಕೆ ಏರಿಸಲಾಗಿದೆ. ಮತ್ತೆ FAR ಏನು ಫ್ಲೋರ್ ಏರಿಯಾ ರೇಷಿಯೋ ಅಂತ ಹೇಳ್ತೀವಿ, ಈ ನಿಯಮ ಉಲ್ಲಂಘನೆಯ ಪ್ರಮಾಣವನ್ನು ಕೂಡ 5ರಿಂದ 15ಕ್ಕೆ ಏರಿಸಲಾಗಿದೆ. ಈ ಎಲ್ಲ ಉಲ್ಲಂಘನೆಯ ಪ್ರಮಾಣ 5,000 ಚದುರಡಿ ಒಳಗಿನ ನಿವೇಶನಗಳಿಗೆ ಮಾತ್ರನೇ ಅನ್ವಯಿಸಲಾಗುತ್ತದೆ. ಯಾವ ನಿವೇಶನಕ್ಕೆ ಎಷ್ಟು ಸೆಟ್ ಬ್ಯಾಕ್ ಅಂತ ನೋಡೋದಾದ್ರೆ ಅಪ್ ಟು 60 ಚದುರ ಮೀಟರ್ಗಳವರೆಗೆ ಮುಂದೆ 0.75 ಮೀಟರ್, ಹಿಂದೆ 0, ಎಡ 0.6 ಮೀಟರ್. ಮತ್ತೆ ಯಾವುದಾದರೂ ಒಂದು ಬದಿ ಮಾತ್ರನೇ 0.6% ಬಿಟ್ರೆ ಸಾಕು. ಇನ್ನು 60 ಚದುರ ಮೀಟರ್ಸ್ ಇಂದ 150 ಚದುರ ಮೀಟರ್ ವರೆಗಿನ ಬಿಲ್ಡಿಂಗ್ಗೆ ಮುಂದೆ 100% 0.90 ಮೀಟರ್ಸ್ ಇರಲೇಬೇಕು, ಹಿಂದೆ 0.70 ಮೀಟರ್ಸ್ ಇರಲೇಬೇಕು, ಎಡ ಅಥವಾ ಬಲ ಬದಿ ಒಂದು ಕಡೆ 0.7 ಮೀಟರ್ಸ್ ಮಸ್ಟ್ ಅಂಡ್ ಶುಡ್ ಬಿಡಲೇಬೇಕು. ಇನ್ನ 150ರಿಂದ 250 ಚದುರ ಮೀಟರ್ನಿಂದ ಎಷ್ಟೆಷ್ಟು ಸೆಟ್ ಬ್ಯಾಕ್ ಬಿಡಬೇಕು ಅನ್ನೋದಾದ್ರೆ ಮುಂದೆ 1 ಮೀಟರ್ ಮಸ್ಟ್ ಅಂಡ್ ಶುಡ್ ಬಿಡಲೇಬೇಕು, ಹಿಂದೆ 0.80 ಮೀಟರ್ಸ್ ಬಿಡಬೇಕು, ಮತ್ತೆ ಎಡ ಅಥವಾ ಬಲ 0.8 ಮೀಟರ್ ಬಿಡಬೇಕು. ಮತ್ತೆ ಇಲ್ಲಿ ಒಂದೇ ಒಂದು ಚೇಂಜ್ ಆಗುತ್ತೆ, ಎರಡೂ ಕಡೆಗೂ ಕೂಡ ಎಡ ಬಲ ಎರಡಕ್ಕೂ ಕೂಡ ಇಲ್ಲಿ 0.8 ಮೀಟರ್ಸ್ ಬಿಡಲೇಬೇಕು. ಇನ್ನ 255ರಿಂದ 4,000 250 ಚದುರ ಮೀಟರ್ ಇಂದ 4,000 ಚದುರ ಮೀಟರ್ ವರೆಗೂ ನಿವೇಶನ ಉದ್ದದ 12% ಬಿಡಲೇಬೇಕು. ಮತ್ತೆ ಹಿಂದೆ 8% ಬಿಡಲೇಬೇಕು. ಮತ್ತೆ ಏನು ಎಡ ಮತ್ತೆ ಬಲ ಏನಿದೆ ಎರಡೂ ಕಡೆಗೂ ಕೂಡ ನಿವೇಶನ ಉದ್ದದ 8% ಅನ್ನ ಮಸ್ಟ್ ಅಂಡ್ ಶುಡ್ ಬಿಡಲೇಬೇಕು. ಇದು ಎಲ್ಲ ಕಟ್ಟಡಗಳಿಗೂ ಕೂಡ ಅನ್ವಯವಾಗುತ್ತದೆ. 2 ಪಟ್ಟು ಹೆಚ್ಚಿಸಲು ಉದ್ದೇಶಿಸಿರುವಂತಹ ಸೆಟ್ ಬ್ಯಾಕ್ ಉಲ್ಲಂಘನೆ ಪ್ರಮಾಣ GBA ವ್ಯಾಪ್ತಿಯಲ್ಲಿರುವಂತಹ ಪ್ರತಿಯೊಂದು ಕಟ್ಟಡಕ್ಕೂ ಕೂಡ ಇದು ಅನ್ವಯಿಸಲಾಗ್ತಾ ಇದೆ. ಏನು ಈಗಾಗಲೇ ನಿರ್ಮಾಣಗೊಂಡಿದೆ ಅಂತಹ ನಿರ್ಮಾಣಗೊಂಡಿರುವಂತಹ ನಿರ್ಮಾಣ ಹಂತದಲ್ಲಿರುವಂತಹ ಹಾಗೂ ಮುಂದಿನ ದಿನಗಳಲ್ಲಿ ನಿರ್ಮಾಣವಾಗುವ ಎಲ್ಲಾ ಕಟ್ಟಡಗಳಿಗೂ 15% ಸೆಟ್ ಬ್ಯಾಕ್ ಉಲ್ಲಂಘನೆ ವಿನಾಯಿತಿ ಅಳವಡಿಕೆಯಾಗಲಿದೆ. ಈ ಸೆಟ್ ಬ್ಯಾಕ್ ಅನ್ನ ಈಗಾಗಲೇ ಭಾರಿ ಪ್ರಮಾಣದಲ್ಲಿ ಕಡಿಮೆ ಮಾಡಿ ಏನು ಒಂದು ಅಧಿಸೂಚನೆಯನ್ನ ಹೊರಡಿಸಿತ್ತು. ಈ ಸೆಟ್ ಬ್ಯಾಕ್ ನಲ್ಲಿ 15% ಪ್ರಮಾಣ ಉಲ್ಲಂಘನೆಯಾಗಿದ್ರೂ ಕೂಡ ಕಟ್ಟಡವನ್ನ ಸಕ್ರಮಗೊಳಿಸಲಾಗಲಿದೆ. ಸ್ವಾಧೀನ ಅನುಭವ ಪ್ರಮಾಣ ಪತ್ರ ಲಭ್ಯವಾಗಲಿದೆ. ಇದರಿಂದ ಸಣ್ಣ ನಿವೇಶನಗಳಲ್ಲಿರುವಂತಹ ಕಟ್ಟಡಗಳಿಗೆ ಭಾರಿ ಅನುಕೂಲವಾಗಲಿದೆ ಅಂತ ಹೇಳ್ಬಿಟ್ಟು GBA ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ಒಂದೊಂದು ಚೇಂಜಸ್ ಅನ್ನ ಮಾಡ್ತಾನೆ ಇದೆ. ಅದರಲ್ಲೂ ಕೂಡ ನಮ್ಮ BBMP ಲಿಮಿಟ್ ಅಲ್ಲಂತೂ ಕೂಡ BBMP ಇಂದ GBAಗೆ ಬಂದಾದ್ಮೇಲೆ ಸುಮಾರು ತರಹದ ಚೇಂಜಸ್ ಆಗಿದೆ. ಅದಕ್ಕೋಸ್ಕರನೇ ನಾನು ಪ್ರತಿಯೊಬ್ಬರಿಗೂ ಹೇಳೋದು, ಯಾವುದೇ ಒಂದು ಸೈಟ್ ತಗೋಬೇಕಂದ್ರು ಯಾವುದೇ ಒಂದು ಮನೆ ತಗೋಬೇಕಂದ್ರೂ ಕೂಡ ಡಾಕ್ಯುಮೆಂಟ್ಸ್ ಮತ್ತೆ ಪ್ರತಿಯೊಂದು ಕರ್ನಾಟಕದ ಕಾನೂನನ್ನ ಏನಾದ್ರೂ ಉಲ್ಲಂಘನೆ ಮಾಡಿದಾರಾ, ಯಾಕಂದ್ರೆ ಎಷ್ಟೋ ಜನಕ್ಕೆ ಕಾನೂನಿನ ಅರಿವು ಇರೋದಿಲ್ಲ. ಅದರಿಂದ ಕನ್ಸಲ್ಟ್ ಪರ್ಸನ್ಗೆ ನೀವು ಮೀಟ್ ಮಾಡಿ ಅವ್ರ ಕಡೆಯಿಂದ ಒಪಿನಿಯನ್ ಅನ್ನ ತಗೊಂಡು ಯಾವುದೇ ಒಂದು ಬಿಲ್ಡಿಂಗ್
ಫಾರ್ ಎಕ್ಸಾಂಪಲ್ CC ಇದೆಯಾ, OC ಇದೆಯಾ, ಸೆಟ್ ಬ್ಯಾಕ್ ಕರೆಕ್ಟ್ ಬಿಟ್ಟಿದಾರಾ, ಪ್ಲಾನ್ ಅಪ್ರೂವಲ್ ಆಗಿದ್ಯಾ, ಈ ತರ ಪ್ರತಿಯೊಂದು ಕೂಡ ಚೆಕ್ ಮಾಡ್ಕೊಂಡು ಬಿಲ್ಡಿಂಗ್ ಅನ್ನ ತಗೊಳ್ಳಿ. ಯಾವುದೇ ಸೈಟ್ ತಗೊಳ್ಬೇಕಂದ್ರೂ ಕೂಡ ಪ್ರತಿಯೊಬ್ರು ಕೂಡ ಡಾಕ್ಯುಮೆಂಟ್ಸ್ ಇಲ್ಲದೆ ಯಾವುದೇ ಕಾರಣಕ್ಕೂ ಕೂಡ ನೀವು ಕೈಯನ್ನ ಹಾಕಕ್ ಹೋಗ್ಬೇಡಿ. ಯಾವ ಡಾಕ್ಯುಮೆಂಟ್ ಬೇಕು ನೀವು ಸಿವಿಲ್ ಲಾಯರ್ ಹತ್ರ ಹೋಗ್ಬಿಟ್ಟು ನೀವು 5,000 10,000 ಮುಖ ನೋಡದೆ ಒಪಿನಿಯನ್ ಅನ್ನ ತಗೊಳ್ಳಿ. ಒಪಿನಿಯನ್ ಅನ್ನ ತಗೊಂಡು ನೀವು ಫರ್ದರ್ ಮೂವ್ ಮಾಡಿ. ಇನ್ನೊಂದು, ಎಷ್ಟೋ ಜನ ಹೇಳ್ತಾ ಇದ್ದೀರಾ ಸರ್ GPA ಮಾಡ್ಕೋಬೋದಾ, GPA ಮಾಡ್ಕೋ, ಖಂಡಿತ GPA ಮಾಡ್ಕೋಬೇಡಿ. ಯಾಕಂದ್ರೆ GPA ರೂಲ್ಸೇ ಬೇರೆ ಇದೆ. ಅದು ಯಾವಾಗ ಬೇಕಾದ್ರೂ ಕೂಡ ಅದನ್ನ ಕ್ವಿಟ್ ಮಾಡ್ಕೊಳ್ಬಹುದು, ಯಾವಾಗ ಬೇಕಾದ್ರೂ ಕ್ಯಾನ್ಸಲ್ ಮಾಡ್ಕೊಳ್ಬಹುದು. GPA ಎಷ್ಟು ಡೇಂಜರ್ ಇದೆ ಅಂದ್ರೆ ನಿಮಗೆ ಗೊತ್ತಿಲ್ಲ. ಯಾಕಂದ್ರೆ GPA ಮಾಡ್ಕೊಟ್ಟವ್ರಾಗ್ಲಿ ಅಥವಾ ಮಾಡ್ಕೊಂಡವ್ರಾಗ್ಲಿ ಯಾರಾದ್ರೂ ಒಬ್ರು ಎಕ್ಸ್ಪೈರಿ ಆದ್ರೂ ಕೂಡ ಆ GPA ಸತ್ತು ಹೋಯ್ತು. ಇನ್ನೊಂದು, GPA ಸ್ಟ್ಯಾಂಡ್ ಆಗದೆ ಆ ಕಂಡೀಷನ್ಗಳ ಮೇಲೆ, ಕಂಡೀಷನ್ಗಳು ಯಾವ ತರ ಇರುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ GPA. ಅದರಿಂದ ಯಾರು ಕೂಡ GPA ಮಾಡ್ಕೊಳಕ್ ಹೋಗ್ಬೇಡಿ. ಇವ ರೆವೆನ್ಯೂ ಸೈಟ್ಸ್ ಏನ್ ಬುಕ್ ಮಾಡ್ಕೊಂಡಿದ್ದೀರಾ ಅವರು ಅಟ್ಲೀಸ್ಟ್ ಈ ಖಾತಾ ಬರೋವರೆಗೂ ಕಾದು ನೀವು ಡೈರೆಕ್ಟ್ ಸೇಲ್ ಡೀಡ್ ಅನ್ನ ಮಾಡ್ಕೊಳ್ಳಿ. ಯಾರು ಕೂಡ GPA ಮಾಡ್ಕೊಂಡು ದುಡ್ಡನ್ನ ಬಿಲ್ಡರ್ಸ್ಗಳಿಗಾಗ್ಬೋದು, ಲ್ಯಾಂಡ್ ಲಾರ್ಡ್ಗಾಗ್ಬೋದು ಕೊಡೋದಕ್ಕೆ ಹೋಗ್ಬೇಡಿ. ನನ್ನ ಈ ಸ್ಮಾಲ್ ರಿಕ್ವೆಸ್ಟ್. ಇನ್ನೊಂದು ಫ್ರೆಂಡ್ಸ್, ಯಾರಿಗೆಲ್ಲ ಪಂಚಾಯಿತಿ ಖಾತಾ, BBMP ಖಾತಾ ಅಥವಾ ಪ್ಲಾನ್ ಅಪ್ರೂವಲ್ ಆಗ್ಬೋದು ಅಥವಾ DC ಕನ್ವರ್ಷನ್ ಆಗ್ಬೋದು ಅಥವಾ ಕೋರ್ಟ್ ಕೇಸ್ ಆಗ್ಬೋದು, ಯಾವುದೇ ತರಹದ ರಿಯಲ್ ಎಸ್ಟೇಟ್ ಸರ್ವಿಸ್ ಏನಾದ್ರೂ ನಿಮ್ಗೆ ಅವಶ್ಯಕತೆ ಇತ್ತು ಅಂತಂದ್ರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಅನ್ನ ಹಾಕಿರ್ತೀನಿ. ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ನೀವು ಡೈರೆಕ್ಟ್ ನಮ್ಮ ಮಲ್ಲೇಶ್ವರಂ ಮಂತ್ರಿ ಮಾಲ್ ಆಪೋಸಿಟ್ ಅಲ್ಲೇನೆ ಜಸ್ಟ್ 200 ಮೀಟರ್ಸ್ ಅಲ್ಲೇ ನಮ್ಮ ಆಫೀಸ್ ಇದೆ. ನೀವು ಡೈರೆಕ್ಟ್ ಆಫೀಸು ಕೂಡ ಬೇಕಾದ್ರೆ ವಿಸಿಟ್ ಮಾಡ್ಬೋದು. ಫ್ರೆಂಡ್ಸ್, ನನ್ನ ನಂಬರ್ ಅನ್ನ ಹಾಕಿರ್ತೀನಿ, ನೀವು ಕಾಲ್ ಮಾಡಿಕೊಂಡು ನಮ್ಮ ಆಫೀಸಿಗೆ ಬನ್ನಿ. ನಿಮ್ಗೆ ರಿಯಲ್ ಎಸ್ಟೇಟ್ ಅಲ್ಲಿ ಯಾವುದೇ ಸರ್ವಿಸ್ ಬೇಕಂದ್ರೂ ಕೂಡ ನಮ್ಮ ಕಡೆಯಿಂದ ಪ್ರೊವೈಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.